ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ರಾಹುಲ್ ಗಾಂಧಿ ಅಂದು ಸದನದಲ್ಲಿ ಮಾಡಿದ ಭಾಷಣ ಇದೊಂದು ಐತಿಹಾಸಿಕ ಭಾಷಣ ಅಂತಲೇ ಹೇಳ್ಬೋದು. ರಾಹುಲ್ ಗಾಂಧಿ ಜೀವನದ ಅತ್ಯುತ್ತಮ ಭಾಷಣ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ನವರು ಎಷ್ಟೇ ಹೊಗಳಿದರೂ ಸಹ ಇಲ್ಲಿಯವರೆಗೆ ಕಳೆದ 6 ತಿಂಗಳವರೆಗೂ ಕೂಡ ರಾಹುಲ್ ಗಾಂಧಿಯ ಪ್ರಬುದ್ಧತೆಯ ಬಗ್ಗೆ ಎಲ್ರಿಗೂ ಕೂಡ ಒಂದು ಅನುಮಾನಗಳು ಇದ್ದೇ ಇತ್ತು, ಅದಕ್ಕೆ ಕಾರಣಗಳು ಸಹ ಇತ್ತು. ಆದರೆ ಅವತ್ತು ಮಾಡಿದಂತಹ ಭಾಷಣ ಇದೆಯಲ್ಲ, ಅದು ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್. ಮತ್ತು ಆಪೋಸಿಷನ್ ಲೀಡರ್ ಆಫ್ ಆಪೋಸಿಷನ್, ವಿಪಕ್ಷ ನಾಯಕನಾಗಿ ಮಾಡಬಹುದಾದಂತಹ ಅತ್ಯುತ್ತಮ ಭಾಷಣ. ಆದರೆ ಅದರಲ್ಲೂ ಸಹ ಧರ್ಮದ್ವೇಷವನ್ನು ತುಂಬುವಂತಹ ಕೆಲಸವನ್ನು BJP ಮಾಡಿತು. ಆ ಧರ್ಮದ್ವೇಷ ಯಾವ ರೀತಿ ತುಂಬಬೇಕು, ಕಾಂಗ್ರೆಸ್ಸನ್ನು, ರಾಹುಲ್ ಗಾಂಧಿಯನ್ನು ಹಿಂದುತ್ವ ವಿರೋಧಿಗಳು ಅಂತ ಬಿಂಬಿಸೋದಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು BJP ಮಾಡ್ತಾ ಇರಬೇಕಾದ್ರೆ, ಕರ್ನಾಟಕದಲ್ಲಿ ಸಹ ನಮ್ಮ ಹಿಂದುತ್ವದ ಪ್ರಯೋಗಶಾಲೆ ಕರಾವಳಿಯಲ್ಲಿ ಶಾಸಕ ಭರತ್ ಶೆಟ್ಟಿ ಮೂಲಕ ಇವತ್ತು ದೊಡ್ಡ ಪ್ರಯತ್ನ ನಡೆದಿದೆ. ಬೇರೆ ನಾಯಕರೆಲ್ಲ ಕಳೆದ 4-5 ದಿನಗಳಿಂದಲೂ ಕೂಡ ಹೇಳಿಕೆಗಳನ್ನು ಕೊಡ್ತಾನೆ ಇದ್ದಾರೆ. ಅವೆಲ್ಲವೂ ಕೂಡ ಏನೋ ಸ್ವಲ್ಪ ತೇಲಿಸ್ದಂಗಿತ್ತು. ಆದರೆ ಇವತ್ತು ಭರತ್ ಶೆಟ್ಟಿ BJP ಅಂದ್ರೆ ಏನು, ಹಿಂದುತ್ವ ಅಂದ್ರೇನು, ಹಿಂದುತ್ವದ ಸಂಸ್ಕೃತಿ ಅಂದ್ರೇನು, RSS ಸಂಸ್ಕೃತಿ ಅಂದ್ರೇನು, ಸಂಘ ಪರಿವಾರದ ಸಂಸ್ಕೃತಿ ಅಂದ್ರೆ ಏನು ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ. ತಮ್ಮ ಏನು ಅವರೇ ಹೇಳುವಂಗೆ ಬೇರೆಯವ್ರಿಗೆ ಹೇಳ್ತಾರಲ್ಲ, ಬೊಗಳುವಿಕೆಯ ಮೂಲಕ. ರಾಹುಲ್ ಗಾಂಧಿ ಅವತ್ತು ಸಂಸತ್ತಿನಲ್ಲಿ ಹೇಳಿದ್ದು, ಈಶ್ವರನ ಫೋಟೋ ತೋರಿಸಿ ಆ ಈಶ್ವರನ ಕೈಯಲ್ಲಿರುವಂತಹ ತ್ರಿಶೂಲ ಏನಿದೆ ಅದು ಅಹಿಂಸೆಯ ಸಂಕೇತ ಅಂತ. ಅದನ್ನು ಪಬ್ಲಿಕ್ ರಂಗನಾಥ್ ಅಂತಹ ಒಂದು ರೀತಿ ಗುಲಾಮಗಿರಿಗೆ, BJP ಗುಲಾಮಗಿರಿಗೆ ಬಿದ್ದಿರುವಂತಹ ಪತ್ರಕರ್ತರು ಉಲ್ಟಾ ಹೇಳಿದ್ರು. ಅದ್ರ ಬಗ್ಗೆ ಸಹ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಮಾಡಿದ್ದೀನಿ, ಅದನ್ನು ನೋಡ್ಬೋದು ನೀವು. ಯಾವಷ್ಟು ಸುಳ್ಳನ್ನು ರಂಗನಾಥ್ ಅವತ್ತು ಹೇಳಿದ್ರು ಇಡೀ ದೇಶಕ್ಕೆ ಅಥವಾ ಇಡೀ ಜಗತ್ತಿಗೇನೆ ರಾಹುಲ್ ಗಾಂಧಿ ಭಾಷಣದ ಬಗ್ಗೆ ಅಂತ. ಅಹಿಂಸೆ ಅಂದದ್ದನ್ನು ಹಿಂಸೆ ಅಂತ ಕಟ್ ಮಾಡಿ ಅದನ್ನು ತಿರುಗಿಸಿ ಹಿಂದೂ ದೇವರುಗಳಿಗೆ ಅವಮಾನ, ಹಿಂದೂ ಧರ್ಮಕ್ಕೆ ಅವಮಾನ ಎಲ್ಲವನ್ನು ಸೇರಿಸಿ ಹೇಳಿದ್ದಾಯಿತು. ಅದೇ ರಾಗವನ್ನು ಇವತ್ತು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಕೋಮುವಾದದ ನಂಜನ್ನು ರಕ್ತದ ಕಣಕಣದಲ್ಲಿ ತುಂಬಿಕೊಂಡಿರುವಂತಹ ಭರತ್ ಶೆಟ್ಟಿ, ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತಹ ಭರತ್ ಶೆಟ್ಟಿ, ಹೇಟ್ ಸ್ಪೀಚ್, ದ್ವೇಷ ಭಾಷಣ ಮಾಡೋದೇ ತನಗೆ ಚಟ ಅನ್ನುವಂಥ ರೀತಿ ವರ್ತಿಸುವಂತಹ ಭರತ್ ಶೆಟ್ಟಿ, ಅಪ್ರಾಪ್ತ ಮಕ್ಕಳು, ಶಾಲೆ ಮಕ್ಕಳನ್ನು ಇಟ್ಕೊಂಡು ಧರ್ಮ ರಾಜಕಾರಣವನ್ನು ಮಾಡೋದು, ಕಾಲೇಜು ಸ್ಕೂಲುಗಳ ಮುಂದೆ ಗಲಾಟೆ ಮಾಡಿಸೋದು, ಘೋಷಣೆಗಳನ್ನು ಕೂಗಿಸೋದು, ಯಾವ ಟೀಚರ್ಸು ಆ ಮಕ್ಕಳಿಗೆ ಪಾಠ ಮಾಡ್ತಿದ್ರು ಅದೇ ಟೀಚರ್ಗಳ ವಿರುದ್ಧ ಮಕ್ಕಳನ್ನು ಎತ್ತಿ ಕಟ್ಟೋದು, ಇಂತಹ ಕೆಲಸ ಮಾಡೋದ್ರಲ್ಲಿ ಫೇಮಸ್ ಭರತ್ ಶೆಟ್ಟಿ. ಹಿಂದೂಗಳ ಕೈಯಲ್ಲಿ ಅಸ್ತ್ರ ಹಿಡಿಬೇಕು ಅನ್ನುವಂತಹ ಹೇಳಿಕೆಗಳನ್ನು ಕೊಡುವಂತಹ ಭರತ್ ಶೆಟ್ಟಿ ಇವತ್ತು ತಾನು ಏನು, ತನ್ನ ಸಂಸ್ಕೃತಿ ಏನು, ತಾನು ಬಂದಿರುವ ಹಿನ್ನೆಲೆ ಅಂದರೆ ಸಂಘ ಪರಿವಾರದ ಹಿನ್ನೆಲೆಯ ಸಂಸ್ಕೃತಿ ಏನು, ಅದು ಎಷ್ಟು ಕೀಳು ಮಟ್ಟದ್ದು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈ ದೇಶದ ಸಂವಿಧಾನದ ಪ್ರಕಾರ ಲೀಡರ್ ಆಫ್ ಅಪೋಸಿಷನ್ ಅಂದರೆ ವಿಪಕ್ಷ ನಾಯಕ ಅಂದರೆ ನೆಕ್ಸ್ಟ್ ಟು ಪ್ರೈಮ್ ಮಿನಿಸ್ಟರ್. ವಿಪಕ್ಷ ನಾಯಕನಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಇರುತ್ತೆ. ಸಚಿವ ಸಂಪುಟದ ದರ್ಜೆಯ ಮಂತ್ರಿಗಳೇನಿರ್ತಾರೆ ಅವರಿಗೆ ಇರುವಂತಹ ಎಲ್ಲ ಹಕ್ಕುಗಳು, ಎಲ್ಲ ಫೆಸಿಲಿಟಿಗಳು ಇರ್ತವೆ. ಅವರಿಗೆ ಸಂಸತ್ತಿನಲ್ಲಿ ಮಾತನಾಡುವಂತಹ ಎಲ್ಲ ಹಕ್ಕಿರುತ್ತೆ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಎಲ್ಲ ಹಕ್ಕಿರುತ್ತೆ. ಅದು ಅವರ ಜವಾಬ್ದಾರಿ ಕೂಡ. ಹಕ್ಕು ಮಾತ್ರ ಅಲ್ಲ, ದೇಶದ ಜನ ವಿಪಕ್ಷ ನಾಯಕನಿಂದ ನಿರೀಕ್ಷೆ ಮಾಡೋದು ಅದನ್ನೇ, ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಹಂತ ಹಂತದಲ್ಲಿ, ಹೆಜ್ಜೆ ಹೆಜ್ಜೆಗೂ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿಯಂತಹ BJP ಅಂತಹ ಜನವಿರೋಧಿ ನೀತಿಗಳಿಂದ ತುಂಬಿಕೊಂಡಿರುವಂತಹ ಸರ್ಕಾರ ಇದ್ದಾಗ ವಿಪಕ್ಷ ನಾಯಕನ ಜವಾಬ್ದಾರಿ ದುಪ್ಪಟ್ಟಲ್ಲ, 10 ಪಟ್ಟಲ್ಲ, 100 ಪಟ್ಟಾಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಅಹಿಂಸೆ, ಹಿಂಸೆ, BJPಯ ಹಿಂಸೆ, ದ್ವೇಷ ಭಾಷಣಗಳು, ಸುಳ್ಳು ಹೇಳೋದು, ನರೇಂದ್ರ ಮೋದಿ ಅವರು ಮಾಡ್ಕೊಂಡು ಬಂದಂತಹ ಭಾಷಣಗಳು, ಇದೆಲ್ಲದರ ಬಗ್ಗೆ ಹೇಳ್ತಾ ಅವರು ಈಶ್ವರನನ್ನು ತಂದರು, ಜೀಸಸನ್ನು ತಂದರು, ಇಸ್ಲಾಮನ್ನು ತೆಗೆದುಕೊಂಡು ಬಂದರು, ಬುದ್ಧಿಸಮ್, ಜೈನಿಸಮ್, ಸಿಖ್ ಎಲ್ಲವನ್ನೂ ಸಹ ಪ್ರಸ್ತಾಪ ಮಾಡಿ ಎಲ್ಲ ಧರ್ಮಗಳು ಸಹ ಅಹಿಂಸೆಯನ್ನು ಹೇಳಿದೆ ಅಂತ ಹೇಳುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವತ್ತು ಮಾಡಿದರು. ಅದೇನೇ ನಮ್ಮ ಸಂವಿಧಾನದ ಆತ್ಮ ಇರುವಂತಹದ್ದು. ಆದರೆ ಇವತ್ತು ಅದರ ವಿರುದ್ಧ ಪ್ರತಿಭಟನೆಯಲ್ಲಿ ನಮ್ಮ ಭರತ್ ಶೆಟ್ಟಿ ಅವರು
ಕೋಮುದ್ವೇಷದಲ್ಲೇ ಮುಳುಗಿ ಹೇಳುವಂತಹ ಭರತ್ ಶೆಟ್ಟಿ ಅವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಂದರೆ ಅದು ಹೊಸದೇನಲ್ಲ, ಅವರ ಸಂಸ್ಕೃತಿ, ಅದು ಅವ್ರಿಗೆ ಬರೋದೇ ಆ ಭಾಷೆ. ವಿಪಕ್ಷ ನಾಯಕನನ್ನು ಏಕವಚನದಲ್ಲಿ ಸಂಬೋಧಿಸ್ತಾ ಸಂಸತ್ತಿಗೆ ಹೋಗಿ ಕಪಾಳ ಮೋಕ್ಷ ಮಾಡಬೇಕು ಅಂತ ಹಿಂಸೆಗೆ ಪ್ರಚೋದನೆ ಮಾಡಿ 7-8 FIR ಆದರೂ ಪರವಾಗಿಲ್ಲ, ಆದರೆ ಏನಂತೆ ಅಂತ ಒಂದಷ್ಟು ಹಿಂಸೆಗೆ ಪ್ರಚೋದನೆ ಮಾಡಿ ಹಿಂದೂ ಧರ್ಮದ ಬಗ್ಗೆ ಆಗಬಾರದ ಅವಮಾನ ಆಗಿಬಿಟ್ಟಿದೆ, ಅಸ್ತ್ರಗಳನ್ನು ಹಿಡಿಯೋದಕ್ಕೆ ನಮಗೆ ಗೊತ್ತಿದೆ, ಸಮಯ ಬಂದಾಗ ಹಿಡಿತೀವಿ ಅಂತ ಬೆದರಿಕೆ ಹಾಕಿ ಎಲ್ಲವನ್ನು ಸಹ ರಾಹುಲ್ ಗಾಂಧಿ ವಿರುದ್ಧ ಏಕವಚನದಲ್ಲೇ ಅವನನ್ನು ಇದನ್ನೇ ಬಳಸ್ಕೊಂಡು ಮಾಡಿದ್ರು. ಸೊ ಯಥಾ ಪ್ರಕಾರ ಇಲ್ಲಿ ಒಂದು ಕೋಮುವಾದಿಗಳಿಗೆ ಶರಣಾಗಿರುವಂತಹ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮ ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ಸಹ ಇಂತಹ ಕೋಮು ಭಾಷಣಗಳನ್ನು, ದ್ವೇಷ ಹಬ್ಬಿಸುವ ಭಾಷಣಗಳನ್ನು ಅಥವಾ ಹಿಂಸೆಗೆ ಪ್ರಚೋದನೆ ನೀಡುವ ಭಾಷಣಗಳನ್ನು ಹಿಂದುತ್ವ ಹೆಸರಿನಲ್ಲಿ ಮಾಡಿದರೆ ಅವ್ರ ವಿರುದ್ಧ ದೊಡ್ಡ ಕ್ರಮಕ್ಕೇನು ಮುಂದಾಗಲ್ಲ. ಹೆಚ್ಚಂದರೆ ಒಂದು FIR ಮಾಡ್ತಾರೆ, ಅರೆಸ್ಟು ಮಾಡೋದಿಲ್ಲ. ನಾನ್ ಬೇಲೇಬಲ್ ಸೆಕ್ಷನ್ಸ್ ಹಾಕಿದರೂ ಸಹ ಅವರನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಆತಿಥ್ಯ ಕೊಟ್ಟು ಅವರಿಗೆ ಸ್ಟೇಷನ್ ಬೇಲ್ ಕೊಟ್ಟು, ನಾನ್ ಬೇಲೇಬಲ್ ಅಫೆನ್ಸ್ಗೆ ಸೆಕ್ಷನ್ಸ್ಗೆ ಸ್ಟೇಷನ್ ಬೇಲ್ ಕೊಟ್ಟು ಮರ್ಯಾದೆಯಿಂದ ಕಳಿಸ್ಕೊಡ್ತಾರೆ. ಅವರು ಆಚೆ ಬಂದು ಈ ಹಿಂದುತ್ವ ಪಡೆಗಳು ಮೀಸೆ ತಿರುತ್ತವೆ, ನಮ್ಮನ್ನು ಮುಟ್ಟಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂತ. ಅದೇ ಅಲ್ಪಸಂಖ್ಯಾತರು, ಮುಸ್ಲಿಮರು ಸಣ್ಣ ಪ್ರತಿಭಟನೆ, ತಮಗಾಗಿರುವಂತಹ ಅನ್ಯಾಯದ ವಿರುದ್ಧ ಸಣ್ಣ ಪ್ರತಿಭಟನೆ ಮಾಡಿದ್ರೆ ಸಹ FIR, ಮನೆಗೆ ನುಗ್ಗಿ ಮಧ್ಯರಾತ್ರಿಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೀದಾ ಜೈಲ್. ಇದು ಇಲ್ಲಿರುವಂತಹ ಸರ್ಕಾರದ ಪರಿಸ್ಥಿತಿ. ಆ ಪರಿಸ್ಥಿತಿಗೆ ಅನುಗುಣವಾಗಿ ಈ ಕೋಮುವಾದಿ ಶಕ್ತಿಗಳು, ಭರತ್ ಶೆಟ್ಟಿ ಅಂತಹ ಕೋಮುವಾದಿಗಳು ಇಂತಹ ಹೇಳಿಕೆಗಳನ್ನು ನಿರ್ಭಯವಾಗಿ ಕೊಡ್ತಾರೆ. ನಿರ್ಭಯವಾಗಿ, ಭಯಮುಕ್ತ ವಾತಾವರಣ ಹಿಂದುತ್ವದ ಪಡೆಗಳಿಗೆ, ಭಯಮುಕ್ತ ವಾತಾವರಣ, ದ್ವೇಷ ಭಾಷಣ ಮಾಡುವವರಿಗೆ ಭಯಮುಕ್ತ ವಾತಾವರಣ, ಹಿಂಸೆಗೆ ಪ್ರಚೋದನೆ ನೀಡುವವರಿಗೆ ಭಯಮುಕ್ತ ವಾತಾವರಣ, ಸ್ವತಂತ್ರರು. ಅವರು ಎಷ್ಟು ದ್ವೇಷ ಭಾಷಣ ಬೇಕಾದರೂ ಮಾಡಬಹುದು, ಎಷ್ಟು ಹಿಂಸೆಗೆ ಪ್ರಚೋದನೆ ಬೇಕಾದ್ರೂ ಕೊಡ್ಬೋದು, ಏನು ಬೇಕಾದ್ರೂ ಮಾತಾಡ್ಬೋದು. ಅವರ ವಿರುದ್ಧ ದೊಡ್ಡ ಕ್ರಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವೋಟ್ ಬ್ಯಾಂಕ್, ಇದು ಕಾಂಗ್ರೆಸ್ಸಿನ ಪರಿಸ್ಥಿತಿ. ಇನ್ನು ಇಡೀ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಅವರದೇ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯ ನಾಯಕ ಅಂತ ಕರೆಸ್ಕೊಳ್ಳುವವರು ಸದನದಲ್ಲಿ ನಿಂತ್ಕೊಂಡು ಇಡೀ ದೇಶದ ಮುಂದೆ ಆಡಳಿತ ಪಕ್ಷವನ್ನು, ಕೋಮುವಾದವನ್ನು ಹರಡ್ತಾ ಇರುವಂತಹ BJPಯನ್ನು ಅಟ್ಯಾಕ್ ಮಾಡಿದ್ರೆ, RSS ಅಟ್ಯಾಕ್ ಮಾಡಿದ್ರೆ, ಇವರಿಲ್ಲಿ ಶರಣಾಗಿ ಕೂತಿದ್ದಾರೆ ಸ್ಟೇಟ್ ಗೌರ್ಮೆಂಟಲ್ಲಿ. ಸೊ ಇದು ಪರಿಸ್ಥಿತಿ. ಈ ಪರಿಸ್ಥಿತಿಯ ಲಾಭವನ್ನು ಹಿಂದುತ್ವ ಪಡೆಗಳು ತೆಗೆದುಕೊಳ್ತಾನೆ ಇದೆ. ಅದು ಹಿಂದುತ್ವದ ಯಾವುದೇ ನಾಯಕ ಅಂತ ಕರೆಸ್ಕೊಳ್ತಾರಲ್ಲ ಆ ಪಡೆಗಳು, ರೌಡಿ ಪಡೆಗಳು ಏನಿದ್ದಾವೆ ಹಿಂದುತ್ವ ಹೆಸರಿನಲ್ಲಿರುವಂತಹವರು, ಅದರ ಜೊತೆಗೆ ಹಿಂದುತ್ವದ ಹೆಸರಿನಲ್ಲಿ ಗೆದ್ದಿರುವಂತಹ ಶಾಸಕರು, ಸಂಸದರು ಎಲ್ಲರೂ ಸಹ ಮಾರಣ ಹೋಮಕ್ಕೆ ಕರೆ ಕೊಟ್ಟರು ಸಹ ನೋವೇ. ಸಿದ್ದರಾಮಯ್ಯನವ್ರನ್ನ, ಮುಖ್ಯಮಂತ್ರಿಯನ್ನು ಬಾಯಿಗೆ ಬಂದಂಗೆ ಬೈದರೂ ಸಹ ನೋ ಆ್ಯಕ್ಷನ್. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನೋ ಆ್ಯಕ್ಷನ್. ಖರ್ಗೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನೋ ಆ್ಯಕ್ಷನ್. ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಅಷ್ಟೆಲ್ಲ ಅಟ್ಯಾಕ್ ಆಗಿದೆ, ನೋ ಆ್ಯಕ್ಷನ್ ಅಷ್ಟೇ. ಸೊ ಇದು ಈ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿನ ಇವತ್ತಿನ ಪರಿಸ್ಥಿತಿ. ಭರತ್ ಶೆಟ್ಟಿ ಅಂತಹ ಕೋಮುವಾದಿಗಳನ್ನು ಸರಿಯಾದ ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ಕ್ರಮ ಕೈಗೊಂಡಿದ್ರೆ ಇಷ್ಟೊತ್ತಿಗಾಗಲೇ ಯಾವಾಗಲೂ ಭರತ್ ಶೆಟ್ಟಿ ಅನ್ನುವಂತಹ ವ್ಯಕ್ತಿ ಜೈಲಲ್ಲಿ ಇರಬೇಕಾಗಿತ್ತು. ದಿನ ಬೆಳಗಾದರೆ ಅಲ್ಪಸಂಖ್ಯಾತರ ಮಾರಣ ಹೋಮಕ್ಕೆ ಕರೆ ಕೊಡೋದು, ದ್ವೇಷಕ್ಕೆ ಕರೆ ಕೊಡೋದು, ದ್ವೇಷ ಭಾಷಣಗಳನ್ನು ಮಾಡೋದು, ಹಿಂಸೆಗೆ ಪ್ರಚೋದನೆ ಕೊಡೋದು, ಅಸ್ತ್ರ ಹಿಡಿತೀವಿ ಅನ್ನೋದು, ಕೊಚ್ಚಾಕ್ತೀವಿ, ಕತ್ತರಿಸಾಕ್ತೀವಿ, ಈ ರೀತಿಯಾದಂತಹ ಭಾಷೆಗಳನ್ನು ಬಳಸೋದು ಎಲ್ಲವೂ ಕೂಡ ಹಿಂದುತ್ವ ಪಡೆಗಳಿಗೆ ನಾರ್ಮಲ್ ಆಗಿಬಿಟ್ಟಿದೆ. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿಬಿಟ್ಟಿದೆ. ಸೊ ಇಲ್ಲಿ ಈ ಭಾಷಣದ ವಿರುದ್ಧ ರಾಹುಲ್ ಗಾಂಧಿ ಬೊಗಳ್ತಾನೆ ಅಂತ ಹೇಳುವ ಮೂಲಕ ತಾವೇ ಸ್ವತಃ ಭರತ್ ಶೆಟ್ಟಿ ಬೊಗಳಿದ್ದಾರೆ. ಅವರ ಮಾತುಗಳು ಒಂದೊಂದು ಸಹ ಅವರ ಸಂಸ್ಕೃತಿಯನ್ನು, ಈ ದೇಶವನ್ನು ಯಾವ ದಾರಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಗಲಾದರೂ ಕರ್ನಾಟಕ ಸರ್ಕಾರಕ್ಕೆ ಮಾನ ಮರ್ಯಾದೆ, ಧೈರ್ಯ, ದಮ್ಮು, ತಾಕತ್ತು ಏನಾದರೂ ಇದ್ದರೆ ಭರತ್ ಶೆಟ್ಟಿ ವಿರುದ್ಧ ಕ್ರಮ ಕೈಗೊಳ್ಳಿ. ಇಲ್ಲವಾದರೆ ಯಥಾ ಪ್ರಕಾರ ಒಂದು ಸಣ್ಣ FIR ಹಾಕಿ ಅದನ್ನು ಹಾಗೆ ಮುಚ್ಚಾಕಲಿ. ಆದರೆ ರಾಹುಲ್ ಗಾಂಧಿ, ಕಾಂಗ್ರೆಸ್ ಇಷ್ಟು ವರ್ಷ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಒಂದು ರೀತಿ ಜಾತಿ ಮನಸ್ಥಿತಿಯಲ್ಲಿ ನರಳುತ್ತಾ ಇತ್ತು. ಅದರಿಂದ ಹೊರಗೆ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವ್ಯಕ್ತಿಯಾಗಿ ನೋಡದೆ ವಿಪಕ್ಷ ನಾಯಕನಾಗಿ ನೋಡಿ ದೇಶ ಆತನ ಮಾತುಗಳನ್ನು
ಗೌರವಯುತವಾಗಿ ಮತ್ತು ಗಂಭೀರವಾಗಿ ಆಲಿಸುತ್ತೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.